ಕಾರು ಅಪಘಾತದಲ್ಲಿ ಗಾಯಗೊಂಡಿರೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿದ್ದಾರೆ. ನಾಯಿ ಅಡ್ಡ ಬಂದಿದ್ರಿಂದಲೇ ಕಾರು ಆಕ್ಸಿಡೆಂಟ್ ಆಗಿದೆ ಎನ್ನಲಾಗ್ತಿತ್ತು. ಆದ್ರೀಗ ಡ್ರೈವರ್ ದಾಖಲಿಸಿರೋ ಎಫ್ಐಆರ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ನೀಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಲಿಸುತ್ತಿದ್ದ ಕಾರು ಮರಕ್ಕೆ ಡಿಕ್ಕಿಯಾಗಿತ್ತು. ಹೆಬ್ಬಾಳ್ಕರ್ ಪವಾಡ ಸದೃಶ್ಯದಂತೆ ಪಾರಾಗಿದ್ರು. ನಾಯಿ ಅಡ್ಡ ಬಂದಿದ್ದಕ್ಕೆ ಕಾರು ಕಂಟ್ರೋಲ್ ತಪ್ಪಿತು ಅನ್ನೋ ಸುದ್ದಿ ಹರಿದಾಡ್ತಿರೋ ಹೊತ್ತಲ್ಲೇ ಕೇಸ್ಗೆ ಮತ್ತೊಂದು ಮೇಜರ್ ತಿರುವು ಸಿಕ್ಕಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಕಂಟೈನರ್ಗೆ ಡಿಕ್ಕಿಯಾಗಿ ಅಪಘಾತ, ಹಿಟ್ ಅಂಡ್ ರನ್ ಕೇಸ್ ದಾಖಲು. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಇನೋವಾ ಕಾರು ಅಪಘಾತವಾಗಿತ್ತು. ನಾಯಿ ಅಡ್ಡ ಬಂದಿದ್ದೇ ಕಾರು ಅಪಘಾತಕ್ಕೆ ಕಾರಣ ಅಂತ ಸ್ವತಃ ಹೆಬ್ಬಾಳ್ಕರ್ ಸೋದರ ಚನ್ನರಾಜ್ ಹಟ್ಟಿಹೊಳಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದ್ರು. ಕಿತ್ತೂರ್ ಹತ್ರ ಒಂದು ನಾಯಿ ಅಡ್ಡ ಬಂದು ಡ್ರೈವರ್ ಅದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದಾನೆ. ಆಮೇಲೆ ಟ್ರಕ್ಕಿಗೆ ಆದ್ಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ. ಆದ್ರೆ ಹೆಬ್ಬಾಳ್ಕರ್ ಕಾರು ಚಾಲಕನನ್ನ ವಶಕ್ಕೆ ಪಡೆದಿದ್ದ ಕಿತ್ತೂರು ಪೊಲೀಸರು ಆತನ ವಿರುದ್ಧವೇ ಕೇಸ್ ದಾಖಲಿಸಲು ಮುಂದಾಗಿದ್ರು. ನಿನ್ನೆ ಪ್ರಾಥಮಿಕ ಚಿಕಿತ್ಸೆ ಪಡೆದು ಕಿತ್ತೂರು ಠಾಣೆಗೆ ಆಗಮಿಸಿದ್ದ ಚಾಲಕ ಶಿವಪ್ರಸಾದ್ ನಾಯಿ ಅಡ್ಡ ಬಂದು ಅಪಘಾತವಾಗಿಲ್ಲ, ಹಿಟ್ ಅಂಡ್ ರನ್ ನಿಂದ ಅಪಘಾತವಾಗಿದೆ ಅಂತ ಕೇಸ್ ದಾಖಲಿಸಿದ್ದಾನೆ. ಕಾರಲ್ಲಿ ನಾನು, ಸಚಿವೆ ಹೆಬ್ಬಾಳ್ಕರ್, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಮತ್ತು ಗನ್ ಮ್ಯಾನ್ ಹೋಗ್ತಿದ್ವಿ. ನಸುಕಿನ ಜಾವ 5 ಗಂಟೆಗೆ ಅಂಬಡಗಟ್ಟಿ ಕ್ರಾಸ್ ಬಳಿ ಹೆದ್ದಾರಿಯಲ್ಲಿ ಕಂಟೈನರ್ ಚಾಲಕ ಏಕಾಏಕಿ ಎಡಕ್ಕೆ ಇಳಿದಿದ್ದ. ಕಾರಿನ ಎಡಬದಿಗೆ ಟಚ್ ಆಗಿದ್ದು ನಿಯಂತ್ರಣ ತಪ್ಪಿ ಸರ್ವಿಸ್ ರಸ್ತೆಗೆ ನುಗ್ಗಿ ಮರಕ್ಕೆ ಅಪ್ಪಳಿಸಿದೆ. ಕಂಟೈನರ್ ಚಾಲಕನದ್ದೇ ತಪ್ಪು ಅಂತ ಹಿಟ್ ಅಂಡ್ ರನ್ ಕೇಸ್ ದಾಖಲಿಸಲಾಗಿದೆ. ಇನ್ನು ಆಗುವಂತ ಅನಾಹುತನ ತಪ್ಪಿಸಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನ ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟರ್ ಆಗಿ ಅಲ್ಲಿ ಇರತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನೋಂಥದ್ದು ನಮಗೆ ಕಂಡು ಬಂದ ಕಂಪ್ಲೇಂಟ್ ಕೊಟ್ಟಂಥ ಅಂಶ ಮತ್ತು ನಮಗೆ ಅಲ್ಲಿ ಕಂಡು ಬಂದಂಥ ಅಂಶ. ಹೆಬ್ಬಾಳ್ಕರ್ ಬೆನ್ನುಹುರಿ, ಕುತ್ತಿಗೆ ಬಳಿ ಮೂಳೆಗೆ ಫ್ರಾಕ್ಚರ್ ಆಗಿದೆಯಂತೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ 3-4 ದಿನಗಳ ಕಾಲ ಟ್ರೀಟ್ಮೆಂಟ್ ಮುಂದುವರಿಸಲಾಗುತ್ತದೆ. ಇತ್ತ ಪುತ್ರ ಮೃಣಾಲ್ ಮತ್ತು ಸೊಸೆ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಕೊಟ್ಟು ಆರೈಕೆ ಮಾಡ್ತಿದ್ದಾರೆ. ಮೇಡಮ್ಗೆ ಇನ್ನೊಂದು ವಾರದಿಂದ 10 ದಿವಸ ರೆಸ್ಟ್ ಕೊಡಬೇಕಾಗ್ತೈತಿ. ಆಮೇಲೆ ಚಂದ್ರರಾಜ್ ಅವ್ರಿಗೆ ಒಂದು 10 ಡೇಸಿಂದ ರೆಸ್ಟ್ ತಗೋಬೇಕಾಗ್ತೈತಿ. ಅದಕ್ಕೆ ತಾವೆಲ್ಲರೂ ಆತಂಕ ಪಡುವಂಥದ್ದು ಏನು ಕಂಡೀಷನ್ ಇಲ್ಲ. ಅದೇನೇ ಹೇಳಿ ಸಚಿವೆ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ಕಂಟೈನರ್ ಹಿಟ್ ಅಂಡ್ ರನ್ ಕಾರಣ ಅನ್ನೋದು ಬಯಲಾಗಿದೆ. ಎಸ್ಕೇಪ್ ಆಗಿರೋ ಟ್ರಕ್ ಚಾಲಕನ ಪತ್ತೆಗೆ ಖಾಕಿ ಬಲೆ ಬೀಸಿದೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.